ಹಾಯ್ ಫ್ರೆಂಡ್ಸ್, ಅನಿತಾಸ್ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹ್ಯಾಪಿ ಸಂಡೇ. ಇವತ್ತು ಸಂಡೇ ಅಲ್ವಾ, ಹಾಗಾಗಿ ಎಲ್ಲರ ಮನೆ ಕುಕ್ಕರಲ್ಲೂ ಕೋಳಿ ಕೂಗಿದ್ರೇ ಇವತ್ತು ಸಂಡೇ ಕಂಪ್ಲೀಟ್ ಆಗೋದು ಅಲ್ವಾ. ನೋಡಿ, ಒಂದು ಒಳ್ಳೆ ಕ್ವಿಕ್ ಚಿಕನ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸಿಂಪಲ್ ಮಸಾಲ, ರುಬ್ಬೋದು ಬೇಡ, ತುಂಬ ಬೇಯಿಸೋದು ಬೇಕಾಗಿಲ್ಲ. ನೋಡಿ, ಇಂಗ್ರೀಡಿಯೆಂಟ್ಸ್ ರೆಡಿ ಇಟ್ಕೊಂಡಿದ್ದೀನಿ. ಈಗ ಮಾಡ್ತಾ ಮಾಡ್ತಾ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಮೊದಲಿಗೆ ಒಂದು ಬಾಣಲಿನ ಇಟ್ಕೊಂಡು ಎಣ್ಣೆನ ಹಾಕ್ಕೊಂಡೆ. ಎಣ್ಣೆ ಕಾಯ್ದಿದೆಯಾ ನೋಡಿಬಿಡ್ತೀನಿ ರೀ. ಈಗ ಹೆಚ್ಚಿಟ್ಕೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳಬೇಕು ಅಲ್ವಾ. ನೋಡಿ, 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಈ 4 ಐಟಮನ್ನು ಮಾತ್ರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ. ಮೊದಲಿಗೆ ಎಣ್ಣೆ ಕಾಯ್ದಿದೆ, ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ತುಂಬ ಈಸಿ ಕ್ವಿಕ್ ಚಿಕನ್ ರೆಸಿಪಿ ಅಂತಲೇ ಹೇಳ್ಬೋದು. ರುಬ್ಬೋದು ಬೇಡ, ತುಂಬ ಮಸಾಲೆ ಇಲ್ಲ, ಮೈಲ್ಡ್ ಆಗಿರೋವಂಥ ಒಂದು ಚಿಕನ್ನು, ಎಲ್ರಿಗೂ ಇಷ್ಟ ಆಗೋವಂಥ ಚಿಕನ್ನು. ಈಗ ಶುಂಠಿನ ಸೇರಿಸ್ಕೊಂಡಿದ್ದೀನಿ. 2 ಫ್ರೈ ಆದ ನಂತರ ಈರುಳ್ಳಿನ ಸೇರಿಸ್ಕೊಳ್ತಿದ್ದೀನಿ. ದೊಡ್ಡವರಿಂದ ಹಿಡಿದು ಮಕ್ಳವ್ರಿಗೂ ತುಂಬಾ ಇಷ್ಟ ಆಗೋಂಥ ಚಿಕನ್ನು. ಮನೆಯಲ್ಲಿ ತುಂಬ ಜಾಸ್ತಿ ಚಿಕನ್ ತಂದಿದ್ದಾಗ ಮಕ್ಕಳಿಗೆಲ್ಲ ಏನಾದರೂ ಸ್ಪೆಷಲಾಗಿ ಮಾಡಿ ಕೊಡಬೇಕು ಅಂತ ಅನಿಸಿದರೆ ಅದನ್ನೇ ಸ್ವಲ್ಪ ಬೋನ್ ತೆಗೆದು ಬೇಯಿಸ್ಬಿಟ್ಟು ಈ ರೀತಿ ಮಾಡಿ ಕೊಡ್ಬೋದು. ಜೊತೆಗೆ ಇವಾಗೆಲ್ಲ ಬೋನ್ಲೆಸ್ ಚಿಕನ್ ಸಿಗುತ್ತೆ, ಹಾಗಾಗಿ ತಂದೇನೆ ಮಾಡ್ಬೋದು. ಅದರಲ್ಲೂ ಮನೆಯಲ್ಲಿ ನಾನ್ ವೆಜ್ ರೆಸಿಪಿಗಳನ್ನ ಮಾಡೋವಾಗ ಯಾವಾಗಲೂ ಒಂದೇ ಒಂದು ಐಟಮ್ ಮಾಡಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ 2-3 ರೆಸಿಪಿಗಳನ್ನ ಮಾಡಿದ್ರೆ ಮನೆಯಲ್ಲಿ ಒಂಥರ ಹಬ್ಬದ ವಾತಾವರಣ ಇರುತ್ತೆ, ಬಡಿಸ್ಲಿಕ್ಕೆ ತುಂಬಾ ಖುಷಿಯಾಗುತ್ತೆ ನನಗೆ. ಹಾಗಾಗಿ ನಾನು 2-3 ವೆರೈಟೀಸ್ನ ಮಾಡ್ತೀನಿ ನಾನ್ ವೆಜ್ ಮಾಡಿದರೆ ಮನೆಯಲ್ಲಿ. ಕಡಿಮೆ ಕ್ವಾಂಟಿಟಿ ಆದರೂ ಪರವಾಗಿಲ್ಲ, ಡಿಫ್ರೆಂಟ್ ರೆಸಿಪಿಗಳನ್ನ ಮಾಡಿ ಬಡಿಸೋದ್ರಿಂದ ಎಲ್ಲರಿಗೂ ಖುಷಿಯಾಗುತ್ತೆ ಅಲ್ವಾ. ಹಾಗಾಗಿ ನಾನು ಸ್ವಲ್ಪ ಚಿಕನನ್ನು ತೊಗೊಂಡು ಬೇಯಿಸಿ ಬೋನ್ನ ತೆಗೆದು ಮಾಡ್ತಾಯಿದ್ದೀನಿ. ಈರುಳ್ಳಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಈಗ ಒಂದು 1/4 ಚಮಚ ಅರಿಶಿನ, ಹಾಗೆ ಇನ್ನೊಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ಳಿ. ಬೇಯಿಸ್ಲಿಕ್ಕೆ ಹಾಕಿದರೆ ಲಾಸ್ಟಲ್ಲಿ ಸ್ವಲ್ಪನ ಸೇರಿಸಿ. ಖಾರನೂ ಅಷ್ಟೇ, ತುಂಬಾ ಖಾರವಾಗಿರಲ್ಲ, ಮೈಲ್ಡಾಗಿರುತ್ತೆ. ನೋಡಿ, ಒಣಪುಡಿಗಳನ್ನ ಸೇರಿಸ್ಕೊಂಡು ಬಿಡ್ತೀನಿ. ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಕಾಳುಮೆಣಸು ಪುಡಿನ ಸೇರಿಸ್ಕೊಳ್ತಿದ್ದೀನಿ. ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್. ಖಾರ ರುಬ್ಬಬೇಕು ಅಥವಾ ಪೇಸ್ಟ್ ಮಾಡ್ಕೊಳ್ಬೇಕು ಅಂತ ಎಲ್ಲ ಏನೂ ಟೆನ್ಷನ್ ಇಲ್ಲ. ತುಂಬ ಈಸಿಯಾಗಿ ರೆಡಿ ಆಗೋಂಥ ಒಂದು ರೆಸಿಪಿ. ಅಷ್ಟೇ ಅಲ್ಲದೆ ವೆಜ್ ಅಡುಗೆ ಯಾವತ್ತಾದರೂ ಮಾಡಿರ್ತೀವಿ, ಈಗ ಅನ್ನ ದಾಲ್ ಅಥವಾ ರಸಮ್ ಮಾಡಿರ್ತೀವಿ, ಸೈಡ್ ಡಿಶ್ ಏನೋ ಬೇಕು ಅಂದ್ಕೊಂಡಾಗ ಈ ರೀತಿ ಬೋನ್ಲೆಸ್ ಚಿಕನ್ನ ತಂದು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಲಾಸ್ಟಲ್ಲಿ 1/4 ಚಮಚ ಗರಂ ಮಸಾಲ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ, 1 ಪಿಂಚಷ್ಟು. ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿದ್ದಾಯಿತು. ಇಷ್ಟೇ, ಕಡಿಮೆ ಮಸಾಲೆ, ತುಂಬಾ ಟೇಸ್ಟು. ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ. ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಸ್ಪೆಷಲಾಗಿ ಏನಾದರೂ ಮಾಡಿ ಕೊಡಬೇಕು ಅಂತ ಅನಿಸಿದರೆ ಖಂಡಿತ ಇದನ್ನು ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಅಂತೂ ಕ್ವಿಕ್ ಚಿಕನ್ ರೆಸಿಪಿ ರೆಡಿ ಆಯಿತು. ಅದರಲ್ಲೂ ಮೊದಲೇ ಚಿಕನನ್ನು ಬೇಯಿಸ್ಕೊಂಡಿರೋದ್ರಿಂದ ಇದಕ್ಕೆ ಒಂದು ಡ್ರಾಪ್ ನೀರು ಕೂಡ ಬಳಸ್ತಾ ಇಲ್ಲ, ಹಾಗಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಬಿಡ್ತೀನಿ. ಚೆಂದ ಕಾಣಿಸ್ತಿದೆ ಅಲ್ಲ. ಅಷ್ಟೇ ಅಲ್ಲ, ತಿನ್ನೋಕ್ಕೆ ಕೂಡ ಬೊಂಬಟಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಇವತ್ತು ಸಂಡೇ, ಇವತ್ತೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ಸ್ ಹಾಕಿ ತಿಳಿಸಿ ಫ್ರೆಂಡ್ಸ್. ಕ್ವಿಕ್ ಚಿಕನ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಲ್ವಾ ಫ್ರೆಂಡ್ಸ್? ಹಾಗಿದ್ರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಂಕರೇಜ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.